ನನ್ನ ಕಡೆ ತಿರುಗಿ. ಓಕೆ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಸೀದಾ ಮಾಡಿ, ಫ್ರೀ ಬಿಡಿ, ಫ್ರೀ ಬಿಡಿ. ವಾಕ್ ಮಾಡಿ, ರೌಂಡ್ ವಾಕ್ ಮಾಡಿ. ಪರವಾಗಿಲ್ಲ ಸರ್, ಚೆನ್ನಾಗಾಗಿದೆ. ಮುಂಚೆ ನಡೆಯಾಗ್ತಿರ್ಲಿಲ್ಲ, ಎಲ್ಲ ನೋಯ್ಯೋದು. ಇವಾಗ ನಿಮ್ಗೆ 5 ಸಿಟ್ಟಿಂಗ್ಗೆ ಪೂರ್ತಿ ಕಂಪ್ಲೀಟ್ ಪೇನ್ ರಿಲೀಫ್ ಆಗಿತ್ತು. ಮತ್ತೆ ಹೆಂಗ್ ಸ್ಟಾರ್ಟ್ ಇದೆ? ನೈಟಲ್ಲೇ ರೋಡ್ ಕಾಣ್ತೆ ಒಂದು ಅಂಶ ಎಗರಿಸ್ಬಿಟ್ಟೆ ಸರ್. ಮತ್ತೆ ಎಲ್ಲೋ ಸ್ಲಿಪ್ ಆಗೋ ತರ ಫೀಲ್ ಆಯ್ತು. ಬಂದಿಲ್ಲಿ ಮಲಗಿದ್ದೆ ಬೆಳಗ್ಗೆ ನೋವು. ಇವಾಗ ತಿರ್ಗಾ ಪರವಾಗಿಲ್ಲ ಸರ್. ಮುಂಚೆ ನಡೆಯಕ್ಕೆ ಆಯ್ತಿರಲಿಲ್ಲ, ಪೇನ್ ಮಾಡೋದು. ಈಗ ಪರವಾಗಿಲ್ಲ ಸರ್, ನೋವಿಲ್ಲ. ನೋಡಿ, ಯಾವಾಗ್ಲೂ ನಮ್ಮ ಸೆಂಟರ್ ಕ್ಯಾರೋಪ್ಯಾಕ್ಟರ್, ಬಟ್ ನಾನು ಯಾವಾಗ್ಲೂ ಬೆಡ್ ರೆಸ್ಟ್ ಇಲ್ಲ, ನೋ ಬೆಡ್ ರೆಸ್ಟ್ ಟ್ರೀಟ್ಮೆಂಟ್. ಯಾಕಂದ್ರೆ ಯಾವುದು ಮೆಡಿಸಿನ್ ಇಲ್ಲ ಮತ್ತೆ ಬೆಡ್ ರೆಸ್ಟ್ ಇಲ್ಲ. ಮಿಕ್ಕಿದ್ದು ಹಂಪ್ಸ್ಗಳು ಏನು ಒಂದಾದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಜಾರತ್ತೆ. ಓಕೆ, ಬೋನ್ ಇದೆಯಲ್ಲ ಅದು ಜಾರತ್ತೆ, ಅವಾಗ ಯೂಶಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ಪರ್ಸನ್ಗೂ ಆಗತ್ತೆ. ಇವಾಗ ನಾನು ಇದ್ದೀನಿ, ನಾನು ಹೋಗ್ತಾ ಹೋಗ್ತಾ ಸ್ಪೀಡ್ ಹಂಪ್ಸ್ ನಾನು ಹಳ್ಳ ಬಿಟ್ಟಿದ್ರೆ ಯೂಶಲಿ ನಮಗೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇವ್ರಿಗೆ ಕಂಪ್ಲೀಟ್ 5 ಸೆಕ್ಷನ್ಗೆ ಕಂಪ್ಲೀಟ್ ಆಗಿತ್ತು. ಎಷ್ಟು ವರ್ಷ? 4 ಇಯರ್ಸ್ ಪೇನ್. ಓನ್ಲಿ 5 ಸೆಕ್ಷನ್ಗೆ ಕ್ಯಾರೋ ಇಂದ ನೋ ಸೈಡ್ ಎಫೆಕ್ಟ್, ಮತ್ತೆ ಬರೀ ಇದರಿಂದ ಮಾಡ್ತೀನಿ, ಮತ್ತೆ ಬೆಡ್ ರೆಸ್ಟು ಇದೆ. ಓಕೆ.